ಎಲ್ರಿಗೂ ನಮಸ್ಕಾರ. ಪ್ರೇಮಾನ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಿಟೆಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಬರುವಂತಹ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ. ಅದು ಯಾವ ಸಬ್ಜೆಕ್ಟ್ ಅಂದರೆ ಸೋಷಿಯಲ್ ಸ್ಟಡೀಸ್. ಸೊ ಇನ್ನೇನು ಕೆಲವೇ ದಿನಗಳಿರೋದ್ರಿಂದ 13 ದಿನಗಳಷ್ಟೇ ಬಾಕಿ ಇರೋದ್ರಿಂದ ಈ ಒಂದು ವಿಡಿಯೋ ನಿಮ್ಮ ಎಕ್ಸಾಮ್ನ ದೃಷ್ಟಿಯಿಂದ ಖಂಡಿತವಾಗ್ಲೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ. A well-designed portfolio assessment in social science should be dash ಅಂತ ಕೇಳಿದ್ದಾರೆ. ಅಂದರೆ ಸಾಮಾಜಿಕ ವಿಜ್ಞಾನಗಳಿಂದ ಸಮಾಜ ವಿಜ್ಞಾನಗಳಲ್ಲಿ ಉತ್ತಮವಾಗಿ ವಿನ್ಯಾಸಗೊಳಿಸಿದ ಪೋರ್ಟ್ಫೋಲಿಯೋ ಮೌಲ್ಯಮಾಪನ ಹೇಗಿರಬೇಕು ಅಂತ ಹೇಳಿಬಿಟ್ಟು. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಆಪ್ಷನ್ 1 ಪರ್ಪಸ್ಫುಲ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಅಂತಂದರೆ ಉದ್ದೇಶಪೂರ್ಣ ಹಾಗೆ ಕ್ರಮಬದ್ಧವಾಗಿರಬೇಕು ಅನ್ನೋದು. ಆಪ್ಷನ್ ಬಿ ರಿಫ್ಲೆಕ್ಟ್ ರೆಗ್ಯುಲರ್ ಅಸೈನ್ಮೆಂಟ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಆಫ್ ಸ್ಟೂಡೆಂಟ್, ವಿದ್ಯಾರ್ಥಿಯ ನಿಯಮಿತ ಕಾರ್ಯಗಳು ಮತ್ತು ಚಟುವಟಿಕೆಗಳನ್ನು ಪ್ರತಿಬಿಂಬಿಸಬೇಕು. ಆಪ್ಷನ್ 3 ಫೋಕಸ್ ಮೇನ್ಲಿ ಆನ್ ದ ಪ್ರಿಪ್ರೇಷನ್ ಆಫ್ ರಿಪೋರ್ಟ್ ಕಾರ್ಡ್, ಮುಖ್ಯವಾಗಿ ರಿಪೋರ್ಟ್ ಕಾರ್ಡ್ ತಯಾರಿಕೆಗೆ ಕೇಂದ್ರೀಕರಿಸಬೇಕು. ಆ್ಯಂಡ್ ಲಾಸ್ಟ್ ಆಪ್ಷನ್ ಅಕ್ಯುಮಿಲೇಷನ್ ಆಫ್ ಸ್ಟೂಡೆಂಟ್ಸ್ ವರ್ಕ್ಸ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್, ದೀರ್ಘಾವಧಿಯಲ್ಲಿ ವಿದ್ಯಾರ್ಥಿಯ ಕೆಲಸಗಳ ಒಂದು ಸಂಗ್ರಹ ಆಗಿರಬೇಕು ಅನ್ನೋದು. ಸೊ ನಿಮ್ಮ ಪ್ರಕಾರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಬಂದಾಗ? ಸೊ ಇದನ್ನು ನಾವೇನು ಮಾಡಬೇಕಾಗುತ್ತೆ? ಕೋಡ್ಗಳನ್ನು ಬಳಸ್ಕೊಂಡು ಆನ್ಸರ್ನ ಹೇಳಬೇಕಾಗುತ್ತೆ. ಸೊ ಈ 4 ಏನು ಆಪ್ಷನ್ಸ್ ನೀವು ಏನು ನೋಡಿದ್ರೆ ಅಲ್ಲ, ಸೊ ಈ 4 ಆಪ್ಷನ್ಸ್ಗಳಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಯಾವುದು ಅನ್ನೋದನ್ನ ಇಲ್ಲಿ ಕೋಡ್ಗಳಿದ್ದಾವೆ. ಸೊ ಅದನ್ನು ನಾವು ನೋಡ್ಕೊಂಡು ಹೇಳಬೇಕಾಗತ್ತೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ನೋಡಿ, ಇಲ್ಲಿ ಎ, ಬಿ ಆ್ಯಂಡ್ ಡಿ. ಸೊ ಏನು ಕೊಟ್ಟಿದ್ದಾರೆ? ಪರ್ಪಸ್ಫುಲ್ ಆ್ಯಂಡ್ ಸಿಸ್ಟಮೆಟಿಕ್, ಓಕೆನಾ. ಆ್ಯಂಡ್ ಬಿ ರಿಫ್ಲೆಕ್ಟ್ ರೆಗ್ಯುಲರ್ ಅಸೈನ್ಮೆಂಟ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಆಫ್ ಸ್ಟೂಡೆಂಟ್ಸ್. ಆ್ಯಂಡ್ ಡಿ ಅಕ್ಯುಮುಲೇಷನ್ ಆಫ್ ಸ್ಟೂಡೆಂಟ್ಸ್ ವರ್ಕ್ಸ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅಂದರೆ ಪೋರ್ಟ್ಫೋಲಿಯೋ ಅಂತಂದರೆ ದೀರ್ಘಕಾಲದ ಕಲಿಕೆ ಪ್ರಗತಿಯ ದಾಖಲಾತಿ ಮತ್ತು ರಿಪೋರ್ಟ್ ಕಾರ್ಡ್ ಮುಖ್ಯ ಗುರಿ ಆಗಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ಅದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಈ ರೀತಿ ಕೊಟ್ಟಿದ್ದಾರೆ. ಪ್ರಾಜೆಕ್ಟ್ ಮೆಥಡ್ ಇನ್ ಸೋಷಿಯಲ್ ಸೈನ್ಸ್ ಇನ್ವಾಲ್ವ್ಸ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸಮಾಜ ವಿಜ್ಞಾನದಲ್ಲಿ ಪ್ರಾಜೆಕ್ಟ್ ವಿಧಾನ ಏನನ್ನ ಒಳಗೊಂಡಿದೆ ಅಂತ. ನಾವು ಪ್ರಾಜೆಕ್ಟ್ ಕೊಡ್ತೀವಲ್ವಾ, ಸೊ ಅದು ಏನನ್ನ ಒಳಗೊಂಡಿರುತ್ತೆ ಅನ್ನೋದು. ಆಪ್ಷನ್ಸ್ ನೋಡಿ ಇಲ್ಲಿ ಆಕ್ಟಿವಿಟಿ, ಡಿಸ್ಕಷನ್, ಎಕ್ಸ್ಪಿರಿಮೆಂಟ್, ನರೇಷನ್ ಅಂದರೆ ಚಟುವಟಿಕೆ, ಚರ್ಚೆ, ಪ್ರಯೋಗ, ವಿವರಣೆ ಅಥವಾ ಕಥನ ಅಂತ ಇದೆ. ಸೊ ಇದರಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಆಪ್ಷನ್ ಇದನ್ನು ಕೂಡ ನಾವು ಸಂಕೇತಗಳನ್ನ ಬಳಸ್ಕೊಂಡು ಹೇಳಬೇಕಾಗತ್ತೆ, ಆಯಿತಾ. ಸೊ ಈ ರೀತಿ ನೋಡಿ ಕೋಡ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಕೋಡ್ಗಳನ್ನ ಬಳಸ್ಕೊಂಡು ನಾವೇನು ಮಾಡಬೇಕಾಗುತ್ತೆ? ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಸಿ ನೋಡಿ ಇಲ್ಲಿ ಎ, ಬಿ ಆ್ಯಂಡ್ ಸಿ. ಎ, ಬಿ ಆ್ಯಂಡ್ ಸಿ. ನರೇಷನ್ ಅನ್ನೋದು ಬರೋದಿಲ್ಲ ಇಲ್ಲಿ. ಸೊ ಚಟುವಟಿಕೆ, ಚರ್ಚೆ, ಪ್ರಯೋಗ ಅಂದರೆ ಆಕ್ಟಿವಿಟಿ, ಡಿಸ್ಕಷನ್, ಎಕ್ಸ್ಪಿರಿಮೆಂಟ್. So the project method is a teaching method that involves students working in groups to complete a project to achieve a goal. So the project method in social science involves a combination of activities, discussions and experiments to facilitate learning and understanding. So ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇದು ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಏನು ಸ್ಟೇಟ್ಮೆಂಟ್ ಇದೆ ನೋಡಿ ಇಲ್ಲಿ? ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಅಂತ. ಅಂದರೆ ಕೆಲವೊಂದು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ನೋಡಿಬಿಟ್ಟು ನಾವು ಕರೆಕ್ಟ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅನ್ನೋದು. ಆಪ್ಷನ್ 1 ಅಂದರೆ ಮೊದಲನೇ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ? ಹೇಳಿಕೆ, ಅಸರ್ಷನ್ ಅಂತ ಹೇಳ್ತೀವಿ ಅದಕ್ಕೆ. ಇನ್ವೆಸ್ಟ್ಮೆಂಟ್ ಇನ್ ನಾನ್ ಫಾರ್ಮ್ ಆಕ್ಟಿವಿಟೀಸ್ ಇನ್ ರೂರಲ್ ಏರಿಯಾಸ್ ಕ್ಯಾನ್ ರೆಡ್ಯೂಸ್ ದ ರೂರಲ್ ಅರ್ಬನ್ ಮೈಗ್ರೇಷನ್. ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿಯೇತರ ಚಟುವಟಿಕೆಗಳಿಗೆ ಹೂಡಿಕೆ ಮಾಡಿದ್ರೆ ಗ್ರಾಮದಿಂದ ನಗರಕ್ಕೆ ವಲಸೆ ಹೋಗೋದು ಕಡಿಮೆ ಆಗತ್ತೆ ಅನ್ನೋದು. ಸೊ ಏನು ರೀಸನ್ ಏನು ಕೊಟ್ಟಿದ್ದಾರೆ ಇದಕ್ಕೆ ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ರೀಸನ್, ಆರ್ ಅಂದರೆ ರೀಸನ್ ಅಂತ. ಮೈಗ್ರೇಷನ್ ಇನ್ಕ್ರೀಸಸ್ ಡ್ಯೂರಿಂಗ್ ಪರ್ಟಿಕ್ಯುಲರ್ ಸೀಸನ್ ವೆನ್ ದೇರ್ ಆರ್ ನೋ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಇನ್ ರೂರಲ್ ಏರಿಯಾ. ಅಂದರೆ ಕೃಷಿ ಕೆಲಸ ಇಲ್ಲದೇ ಇರುವಂತಹ ಒಂದು ಋತುವಿನಲ್ಲಿ ವಲಸೆ ಹೆಚ್ಚಾಗತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಹಾಗಾದರೆ ಈ 2 ಅಸರ್ಷನ್ ಆ್ಯಂಡ್ ರೀಸನ್ಸು ಕರೆಕ್ಟ್ ಆಗಿದೆಯಾ ಅಥವಾ ರಾಂಗ್ ಆಗಿದೆಯಾ ಅನ್ನೋದನ್ನ ನಮಗೆ ಇಲ್ಲಿ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಆಪ್ಷನ್ಸು. ಸೊ ಮೊದಲನೇ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ? ಎ ಇಸ್ ಟ್ರೂ ಬಟ್ ಆರ್ ಇಸ್ ಫಾಲ್ಸ್. ಆಪ್ಷನ್ ಬಿ ಬೋತ್ ಎ ಆ್ಯಂಡ್ ಆರ್ ಫಾಲ್ಸ್.
ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಆ್ಯಂಡ್ ಲಾಸ್ಟ್ ಒನ್ ಬಂದು ಬೋತ್ ಎ ಆ್ಯಂಡ್ ಆರ್ ಟ್ರೂ ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಪ್ರಕಾರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಹಾಗಾದ್ರೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಸಿ ನೋಡಿ ಇಲ್ಲಿ ಬೋತ್ ಎ ಆ್ಯಂಡ್ ಬಿ ಆರ್ ಟ್ರೂ, ಈ ಎರಡೂ ಅಸರ್ಷನ್ ಆ್ಯಂಡ್ ರೀಸನ್ಸ್ ಕರೆಕ್ಟು. ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ರೀಸನ್ ಏನು ಕೊಟ್ಟಿದ್ದಾರೆ ಅದು ಈ ಒಂದು ಅಸರ್ಷನ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ, ಕರೆಕ್ಟಾಗಿದೆ ಅಂತ. ಸೊ ಕೃಷಿಯೇತರ ಉದ್ಯೋಗಗಳು ಇದ್ದರೆ ಋತುವಿನ ಒಂದು ವಲಸೆ ಕಡಿಮೆ ಆಗುತ್ತೆ ಅನ್ನೋದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇಲ್ಲಿ ನೋಡಿ, ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಕ್ವೆಶನ್ಸ್ ಅಸೆಸ್ ದ ಅನಾಲಿಟಿಕ್ ಆಸ್ಪೆಕ್ಟ್ ಆಫ್ ದ ಕಾಗ್ನಿಟಿವ್ ಪ್ರಾಸೆಸ್ ಅಂತ ಇದೆ. ಅಂದರೆ ಜ್ಞಾನಾತ್ಮಕ ಪ್ರಕ್ರಿಯೆಯ ವಿಶ್ಲೇಷಣಾತ್ಮಕ ಅಂಶವನ್ನು ಮೌಲ್ಯಮಾಪನ ಮಾಡುವಂತಹ ಒಂದು ಪ್ರಶ್ನೆಗಳು ಯಾವುದು ಅನ್ನೋದು. ಸೊ ಇದಕ್ಕೂ ಕೂಡ ಏನು ಕೋಡ್ಗಳನ್ನು ಬಳಸಿ ನಾವು ಹೇಳಬೇಕಾಗತ್ತೆ. ಸೊ ಮೊದಲನೇ ಒಂದು ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಈ ರೀತಿ ಇದೆ. What are national curricular objectives which can be achieved through heritage projects? ಪರಂಪರೆ ಯೋಜನೆಗಳ ಮೂಲಕ ಸಾಧಿಸಬಹುದಾದ ರಾಷ್ಟ್ರೀಯ ಪಠ್ಯಕ್ರಮ ಉದ್ದೇಶಗಳು ಯಾವುದು? ಸೊ ಎರಡನೇದು, ಹೌ ಆರ್ ಮೆಥಡ್ಸ್ ಆಫ್ ಹಿಸ್ಟ್ರಿ ಯೂಸ್ಫುಲ್ ಇನ್ ದ ರಿಸರ್ಚ್ ಆಫ್ ಸೈನ್ಸ್, ಆರ್ಟ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟಡೀಸ್. ಆ್ಯಂಡ್ ಥರ್ಡ್ ಒನ್ ನೋಡಿ ಇಲ್ಲಿ C1, ಇನ್ ಹೌ ಮೆನಿ ರೀಜನಲ್ ಲ್ಯಾಂಗ್ವೇಜಸ್ ಆ್ಯಂಡ್ ಲೋಕಲ್ ಡಯಾಲೆಕ್ಟ್ಸ್ ವಿವಿಧ ಭಾರತಿ ಪ್ರೋಗ್ರಾಮ್ಸ್ ಆರ್ ಬ್ರಾಡ್ಕಾಸ್ಟೆಡ್. ಆ್ಯಂಡ್ D1, ರೈಟ್ ಅ ರಿವ್ಯೂ ಆನ್ 2 historical serials you have watched. ಸೊ ಆಪ್ಷನ್ E, ವಾಟ್ ಆರ್ ಭರೂಚ್ ಇನ್ ವಿಚ್ ರೀಜನ್ ಸ್ಟೇಟ್ ದಿಸ್ ಇಸ್ ಪಾಪ್ಯುಲರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಭರೂಚ್ ಅಂದರೆ ಏನು, ಯಾವ ಪ್ರದೇಶದಲ್ಲಿ ಜನಪ್ರಿಯವಾಗಿದೆ ಅನ್ನೋದು. ಸೊ ಇದಕ್ಕೆ ನಾವು ಕೋಡ್ಸ್ಗಳನ್ನ ಬಳಸ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಕೋಡ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಪ್ರಕಾರ ಏನಿರ್ಬೋದು ಹಾಗಾದರೆ ಸರಿಯಾದ ಆನ್ಸರ್ ಅಂತ ನೀವು ಗೆಸ್ ಮಾಡಿದ್ದೀರಾ ಅಲ್ವಾ? ಎಸ್, ಆಪ್ಷನ್ 1 ಕರೆಕ್ಟ್ ಆಗಿದೆ, A, B ಆ್ಯಂಡ್ D. ಸೊ ಎ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ವಾಟ್ ಆರ್ ನ್ಯಾಷನಲ್ ಕರಿಕ್ಯುಲರ್ ಆಬ್ಜೆಕ್ಟಿವ್ಸ್ ವಿಚ್ ಕ್ಯಾನ್ ಬಿ ಅಚೀವ್ಡ್ ಥ್ರೂ ಹೆರಿಟೇಜ್ ಪ್ರಾಜೆಕ್ಟ್ಸ್. ಅಂದರೆ ಪರಂಪರೆ ಯೋಜನೆಗಳ ಮೂಲಕ ಸಾಧಿಸಬಹುದಾದ ರಾಷ್ಟ್ರೀಯ ಪಠ್ಯಕ್ರಮ ಉದ್ದೇಶಗಳು ಯಾವುದು ಅನ್ನೋದನ್ನ. ಆ್ಯಂಡ್ ಇನ್ನೊಂದು ಯಾವ್ದು ಕೊಟ್ಟಿದ್ದಾರೆ, ಬಿ ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಇದು ಇತಿಹಾಸದ ವಿಧಾನಗಳು ವಿಜ್ಞಾನ, ಕಲೆ ಮತ್ತು ನಿರ್ವಹಣಾ ಅಧ್ಯಯನಗಳಿಗೆ ಹೇಗೆ ಉಪಯುಕ್ತ ಅನ್ನೋದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒಂದು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೂರನೇದು ಬಂದು D ಓನ್ಲಿ. ಸೊ D ಏನು ಕೊಟ್ಟಿದ್ದಾರೆ, ರೈಟ್ ರಿವ್ಯೂ ಆನ್ 2 historical serials you have watched. ನೀವು ನೋಡಿದ 2 ಐತಿಹಾಸಿಕ ಧಾರಾವಾಹಿಗಳ ವಿಮರ್ಶೆಯನ್ನು ಬರೆಯಿರಿ ಅನ್ನೋದು. ಸೊ ಹಾಗಾಗಿ ಈ ಆಪ್ಷನ್ ಎ ಕರೆಕ್ಟ್ ಆಗಿದೆ. ವಿಶ್ಲೇಷಣೆ, ವಿಮರ್ಶೆ, ಅನ್ವಯಿಕೆ ಇರ್ತಕ್ಕಂತಹ ಒಂದು ಪ್ರಶ್ನೆಗಳು ಅನಾಲಿಟಿಕ್ ಆಗಿ ಇರತ್ತೆ ಅನ್ನೋದು. ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಇದು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ರೀಡ್ ದ ಅಸರ್ಷನ್ ಎ ಆ್ಯಂಡ್ ರೀಸನ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಅಂತ. ಸೊ ಅಸರ್ಷನ್ ಏನು ಕೊಟ್ಟಿದ್ದಾರೆ, ಸ್ಟೂಡೆಂಟ್ ಶುಡ್ ಬಿ ಎನ್ಕರೇಜ್ ಟು ಆಸ್ಕ್ ಕ್ವೆಶನ್ಸ್ ಇನ್ ದ ಕ್ಲಾಸ್ ರೂಮ್ ಅಂತ ಕೊಟ್ಟಿದ್ದಾರೆ. ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನು ಪ್ರಶ್ನೆ ಕೇಳಲು ಉತ್ತೇಜಿಸಬೇಕು. ಆ್ಯಂಡ್ ರೀಸನ್ ಏನು ಕೊಟ್ಟಿದ್ದಾರೆ, ಇಟ್ ವಿಲ್ ಹೆಲ್ಪ್ ದ ಇಂಟ್ರೋವರ್ಟ್ ಸ್ಟೂಡೆಂಟ್ಸ್ ಟು ಓಪನ್ ಅಪ್. ಇದರಿಂದ ಏನಾಗುತ್ತೆ, ಅಂತರ್ಮುಖಿ ವಿದ್ಯಾರ್ಥಿಗಳು ಎಲ್ಲರ ಜೊತೆ ಓಪನ್ ಅಪ್ ಆಗ್ತಾರೆ. ಇಂಟ್ರೋವರ್ಟ್ ಸ್ಟೂಡೆಂಟ್ ಏನಿದಾರಲ್ವಾ, ಸೊ ಓಪನ್ ಅಪ್ ಆಗೋಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಇದನ್ನು ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಕೋಡ್ಗಳ ಮುಖಾಂತರ ಹೇಳಬೇಕಾಗುತ್ತೆ ಯಾವುದು ಕರೆಕ್ಟ್ ಇದೆ ಅಂತ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಗೆಸ್ ಕೂಡ ಮಾಡಿದ್ದೀನಿ ಅಂತ ಭಾವಿಸ್ತಾ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ, ಆಪ್ಷನ್ ಸಿ ನೋಡಿ, ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಈ ಅಸರ್ಷನ್ ಆ್ಯಂಡ್ ರೀಸನ್ ಎರಡೂ ಕೂಡ ಕರೆಕ್ಟ್ ಆಗಿದೆ. ಆ್ಯಂಡ್ ಇದು ರೀಸನ್ ಏನು ಕೊಟ್ಟಿದ್ದಾರೆ ಅದು ಅಸರ್ಷನ್ಗೆ ಕರೆಕ್ಟ್ ಆಗಿದೆ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ವಿಚ್ ಆಫ್ ದ ಫಾಲೋವಿಂಗ್ ಮೇ ಬಿ ಅಕ್ವೈರ್ಡ್ ಬೈ ಲರ್ನರ್ಸ್ ಇನ್ ಅ ಪ್ರಾಜೆಕ್ಟ್ ವರ್ಕ್ ದಟ್ ಇನ್ವಾಲ್ವ್ಸ್ ಎಂಗೇಜಿಂಗ್ ಸ್ಟೂಡೆಂಟ್ಸ್ ಇನ್ ಅಥೆಂಟಿಕ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್ಸ್ ಅಂತ ಇದೆ. ಸೊ ಇದರ ಒಂದು ಕನ್ನಡ ಅರ್ಥ, ನೈಜ ಸಮಸ್ಯೆ ಪರಿಹಾರ ಆಧಾರಿತ ಪ್ರಾಜೆಕ್ಟ್ ಕೆಲಸದಿಂದ ವಿದ್ಯಾರ್ಥಿಗಳು ಏನನ್ನ ಪಡಿತಾರೆ ಅಂತ. ಆಯ್ತಾ, ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಎನ್ಹ್ಯಾನ್ಸ್ಮೆಂಟ್ ಆಫ್ ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್, ಸೃಜನಶೀಲತೆ ಅಂತ ಹೇಳ್ಬೋದು ಸಿಂಪಲ್ ಆಗಿ.
ಆ್ಯಂಡ್ ಸೆಕೆಂಡ್ ಒನ್ ಪ್ರಮೋಷನ್ ಆಫ್ ಕೊಲಾಬರೇಷನ್ ಆ್ಯಂಡ್ ಟೀಮ್ ವರ್ಕ್, ಸಹಕಾರ ಮತ್ತು ತಂಡದ ಕೆಲಸ, ಟೀಮ್ ವರ್ಕ್ ಅಂತ. ಆ್ಯಂಡ್ C1 ಡೆವಲಪ್ಮೆಂಟ್ ಆಫ್ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್, ವಿಮರ್ಶಾತ್ಮಕ ಚಿಂತನೆ. ಆ್ಯಂಡ್ ಲಾಸ್ಟ್ ಒನ್ ಇಂಪ್ರೂವ್ಮೆಂಟ್ ಆಫ್ ಕಂಟೆಂಟ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್, ವಿಷಯ ಜ್ಞಾನ ಮತ್ತು ಕೌಶಲ್ಯ. ಸೊ ಈ ಒಂದು ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ? ಎಸ್, ಆಪ್ಷನ್ ಸಿ ನೋಡಿ, ಇಲ್ಲಿ ಡೆವಲಪ್ಮೆಂಟ್ ಆಫ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಸ್ಕಿಲ್ಸ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಓಕೆನಾ? ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ದ ಐಡಿಯಾಸ್ ಆಫ್ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ಬಾರೋಡ್ ಫ್ರಮ್ ಡ್ಯಾಶ್. ಅಂದರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ಸ್ವಾತಂತ್ರ್ಯ ಆಗಿರ್ಬೋದು, ಸಮಾನತೆ ಆಗಿರ್ಬೋದು, ಸಹೋದರತ್ವ. ಸೊ ಈ ಒಂದು ಕಾನ್ಸೆಪ್ಟು ನಾವು ಎಲ್ಲಿಂದ ಬಾರೋ ಮಾಡ್ಕೊಂಡಿದ್ದೀವಿ ಅನ್ನೋದು ಕ್ವೆಶ್ಚನ್ನು. ಸೊ ಆಪ್ಷನ್ಸ್ ನೋಡಿ, ರಷ್ಯನ್ ರೆವಲ್ಯೂಷನ್, ಸೊ ಆಪ್ಷನ್ ಬಿ ಮ್ಯಾಗ್ನಾ ಕಾರ್ಟಾ, ಆಪ್ಷನ್ ಸಿ ಅಮೇರಿಕನ್ ರೆವಲ್ಯೂಷನ್, ಆಪ್ಷನ್ ಬಿ ಫ್ರೆಂಚ್ ರೆವಲ್ಯೂಷನ್, ಫ್ರೆಂಚ್ ಕ್ರಾಂತಿ, ಅಮೇರಿಕನ್ ಕ್ರಾಂತಿ, ಮ್ಯಾಗ್ನಾ ಕಾರ್ಟಾ ಮತ್ತು ರಷ್ಯನ್ ಕ್ರಾಂತಿ ಅಂತ ಇದೆ. ಸೊ ನಿಮ್ಮ ಪ್ರಕಾರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್? ಆಪ್ಷನ್ ಡಿ ನೋಡಿ, ಫ್ರೆಂಚ್ ಕ್ರಾಂತಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ, ಫ್ರೆಂಚ್ ರೆವಲ್ಯೂಷನ್. ಸೊ ದ ಐಡಿಯಾಸ್ ಆಫ್ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ಆರ್ ಲಿಬರಿಟಿ, ಫ್ರೆಟರ್ನಿಟಿಗೆ ಲಿಬರೇಟ್ ಅಂತಲೂ ಕೂಡ ಹೇಳ್ತಾರೆ. ಸೊ ಈಗಲೈಟ್ ಫ್ರೆಟರ್ನಿಟೀಸ್ ಇನ್ ಫ್ರೆಂಚ್, ಸೊ ಒರಿಜಿನೇಟೆಡ್ ಡ್ಯೂರಿಂಗ್ ದ French Revolution and are a legacy of the age of enlightenment. So the Indian Constitution also borrows these ideas from the French Constitution. So in the Indian Constitution, ನಮ್ಮ ಒಂದು ಭಾರತೀಯ ಸಂವಿಧಾನದಲ್ಲಿ ಲಿಬರಿಟಿ ಏನು ರೆಫರ್ ಮಾಡುತ್ತೆ ಅಂತಂದರೆ ಟು ದ ಫ್ರೀ ಬಾರ್ನ್ ಆಫ್ ಇಂಡಿಯನ್ ಸಿಟಿಸನ್ಸ್. ಸೊ ಈಕ್ವಾಲಿಟಿ ಮೀನ್ಸ್ ದಟ್ ನೋ ಸೆಕ್ಷನ್ ಆಫ್ ಸೊಸೈಟಿ ಹ್ಯಾಸ್ ಸ್ಪೆಷಲ್ ಪ್ರಿವಿಲೇಜಸ್ ಆ್ಯಂಡ್ ಫ್ರೆಟರ್ನಿಟಿ ರೆಫರ್ಸ್ ಟು ಅ ಸೆನ್ಸ್ ಆಫ್ ಬಿಲಾಂಗಿಂಗ್ ಟು ದ ಕಂಟ್ರಿ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಫ್ರೆಂಚ್ ರೆವಲ್ಯೂಷನ್ ಆರ್ ಫ್ರೆಂಚ್ ಕ್ರಾಂತಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಅಫೇರ್ ಟ್ರಯಲ್? ಗುಂಪು ಕಾರ್ಯದಲ್ಲಿ ಈ ಒಂದು ಪ್ರಶ್ನೆಗೆ ಕನ್ನಡ ಒಂದು ಅರ್ಥ, ನ್ಯಾಯಸಮ್ಮತ ವಿಚಾರಣೆಯ ಅವಿಭಾಜ್ಯ ಅಂಶಗಳು ಯಾವ್ಯಾವುದು ಅಂತ ಪ್ರಶ್ನೆ. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ನೋಡಿಲಿ, ದ ಟ್ರಯಲ್ ಇಸ್ ಹೆಲ್ಡ್ ಇನ್ ಆನ್ ಓಪನ್ ಕೋರ್ಟ್, ತೆರೆದ ನ್ಯಾಯಾಲಯ. ಆಪ್ಷನ್ ಬಿ, ಅ ಕಾಪಿ ಆಫ್ ಚಾರ್ಜ್ ಶೀಟ್ ಆ್ಯಂಡ್ ಆಲ್ ಅದರ್ ಎವಿಡೆನ್ಸ್ ದಟ್ ದ ಪ್ರಾಸಿಕ್ಯೂಷನ್ ಪ್ರೆಸೆಂಟ್ಸ್ ಟು ಕೋರ್ಟ್ ಆರ್ ಗಿವನ್ ಟು ದ ಅಕ್ಯೂಸ್ಡ್, ಆರೋಪಿಗಳಿಗೆ ಚಾರ್ಜ್ ಶೀಟನ್ನು ನಕಲು ಮಾಡೋದಕ್ಕೆ ಕೊಡುವಂಥದ್ದು. ಆಪ್ಷನ್ ಸಿ, ದ ಡಿಫೆನ್ಸ್ ಲಾಯರ್ ಇಸ್ ನಾಟ್ ಅಲೌಡ್ ಟು ಕ್ರಾಸ್ ಎಕ್ಸಾಮೈನ್ ದ ಪ್ರಾಸಿಕ್ಯೂಷನ್ ವಿಟ್ನೆಸ್, ಪ್ರತಿಪಕ್ಷ ಸಾಕ್ಷಿಗಳನ್ನು ಕ್ರಾಸ್ ಪರೀಕ್ಷೆ ಮಾಡಬಾರ್ದಂತ. ಆಪ್ಷನ್ ಡಿ, ಜಡ್ಜಸ್ ಡಿಸೈಡ್ ದ ಮ್ಯಾಟರ್ ಆನ್ ದ ಬೇಸಿಸ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ಟಿಕ್ಯುಲೇಟೆಡ್ ಬೈ ಲಾಯರ್ಸ್, ನ್ಯಾಯಾಧೀಶರು ವಾದವನ್ನು ಆಧಾರವಾಗಿ ತೀರ್ಪನ್ನು ನೀಡ್ತಾರೆ ಅಂತಕ್ಕಂಥದ್ದು. ಸೊ ಇದನ್ನು ನಾವು ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಕೋಡ್ಗಳ ಮುಖಾಂತರ ಏನು ಮಾಡಬೇಕಾಗತ್ತೆ, ಆನ್ಸರ್ ಮಾಡಬೇಕಾಗತ್ತೆ. ಸೊ ನಿಮ್ಮ ಪ್ರಕಾರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಆಪ್ಷನ್ ಎ ನೋಡಿ, ಇಲ್ಲಿ ಓನ್ಲಿ ಎ ಬಿ ಆ್ಯಂಡ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಎ ಕರೆಕ್ಟು ಆ್ಯಂಡ್ ಬಿ ಕರೆಕ್ಟು, ಲಾಸ್ಟ್ ಒನ್ ಬಂದು ಡಿ ಕರೆಕ್ಟು ಆ್ಯಂಡ್ ಸಿ ಇಸ್ ನಾಟ್ ಕರೆಕ್ಟ್, ಆಯಿತಾ? ಸೊ ಹಾಗಾಗಿ ಆಪ್ಷನ್ ಎ ಬಿ ಆ್ಯಂಡ್ ಡಿ ಏನು ಕೊಟ್ಟಿದ್ದಾರೆ ಇದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಅ ಫೇರ್ ಟ್ರಯಲ್ ಇಸ್ ಅ ಫಂಡಮೆಂಟಲ್ ಹ್ಯೂಮನ್ ರೈಟ್ ಆಫ್ ಎವ್ರಿ ಅಕ್ಯೂಸ್ಡ್ ಪರ್ಸನ್. ಸೊ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಅ ಫೇರ್ trial are: the trial is held in an open court, a copy of charge sheet and all other evidence that the prosecution presents to court are given to the accused, and the judges decide the matter on the basis of the statements articulated by lawyers. So ಹಾಗಾಗಿ ಆಪ್ಷನ್ ಎ is the right answer. Okay. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಟೆಕ್ನಿಕ್ ಇಸ್ ಮೋಸ್ಟ್ ಎಫೆಕ್ಟಿವ್ ಟು ಅಸೆಸ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆಫ್ ಎ ಸ್ಟೂಡೆಂಟ್ ವರ್ಕಿಂಗ್ ಇನ್ ಗ್ರೂಪ್ ಟಾಸ್ಕ್ ಅಂತ ಇದೆ. ಅಂದರೆ ಗುಂಪು ಕಾರ್ಯದಲ್ಲಿ ವಿದ್ಯಾರ್ಥಿಯ ವೈಯಕ್ತಿಕ ಪ್ರದರ್ಶನ ಮೌಲ್ಯಮಾಪನಕ್ಕೆ ಅತ್ಯುತ್ತಮ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ನೋಡಿಲಿ, ರೂಬ್ರಿಕ್ಸ್. ಆಪ್ಷನ್ ಬಿ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಆಪ್ಷನ್ ಸಿ, ಪ್ರೆಸೆಂಟೇಷನ್. ಆಪ್ಷನ್ ಡಿ, ಪೋರ್ಟ್ಫೋಲಿಯೋ ಅಂತ ಇದೆ. ಸೊ ಇದನ್ನು ನಾವು ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನೋಡಿ, ಕೋಡ್ಗಳನ್ನು ನಾವು ಅದನ್ನು ಆಧಾರವಾಗಿ ಇಟ್ಕೊಂಡು ಆಪ್ಷನ್ನ ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಆನ್ಸರ್ನ ಹೇಳಬೇಕಾಗುತ್ತೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು, ಎ ಆ್ಯಂಡ್ ಡಿ.
ಎ ಮತ್ತು ಡಿ ರೂಬ್ರಿಕ್ಸ್ ಆ್ಯಂಡ್ ಪೋರ್ಟ್ಫೋಲಿಯೋ. ಆ್ಯಂಡ್ ಇನ್ನೊಂದು ಆಗುತ್ತೆ ಸಿ ಕೂಡ ಆಗುತ್ತೆ ನೋಡಿ, ಇಲ್ಲಿ ಸಿ ಏನು ಕೂಡ ಎ ಆ್ಯಂಡ್ ಬಿನೂ ಕೂಡ ಆಗುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೂಡ ಆಗುತ್ತೆ, ಬಟ್ ಪ್ರೆಸೆಂಟೇಷನ್ ಆಗೋದಿಲ್ಲ. ಸೊ ಬೇಸ್ಡ್ ಆನ್ ದ ಇವ್ಯಾಲ್ಯೂಯೇಷನ್, ರೂಬ್ರಿಕ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆ್ಯಂಡ್ ಪೋರ್ಟ್ಫೋಲಿಯೋಸ್ ಆರ್ ದ ಮೋಸ್ಟ್ ಎಫೆಕ್ಟಿವ್ ಟೆಕ್ನಿಕ್ಸ್ ಫಾರ್ ಅಸೆಸಿಂಗ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಇನ್ ಗ್ರೂಪ್ ಟಾಸ್ಕ್. ಸೊ ಹಾಗಾಗಿ ಆಪ್ಷನ್ ಏನು ಎ ಬಿ ಕೂಡ ಆಗುತ್ತೆ, ಸಿ ಕೂಡ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ರೀಜನ್ ಇನ್ ಇಂಡಿಯಾ ಹ್ಯಾಸ್ ದ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಆಫ್ ಆದಿವಾಸಿ ಕಮ್ಯುನಿಟೀಸ್ ಅಂತ ಕೇಳಿದ್ದಾರೆ. ಭಾರತದಲ್ಲಿ ಆದಿವಾಸಿಗಳ ಗರಿಷ್ಠ ಸಾಂದ್ರತೆ ಇರ್ತಕ್ಕಂತಹ ಒಂದು ಪ್ರದೇಶ ಯಾವುದು ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ ನೋಡಿ, ಇಲ್ಲಿ ಈಸ್ಟ್ ಇಂಡಿಯಾ, ಆಪ್ಷನ್ ಬಿ ವೆಸ್ಟ್ ಇಂಡಿಯಾ, ಆಪ್ಷನ್ ಸಿ ನಾರ್ತ್ ಇಂಡಿಯಾ, ಆಪ್ಷನ್ ಡಿ ಸೌತ್ ಇಂಡಿಯಾ. ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಈಸ್ಟ್ ಇಂಡಿಯಾ ಅನ್ನೋದು ಆನ್ಸರ್ ಆಗುತ್ತೆ, ಆಯ್ತಾ. ಸೊ ಆದಿವಾಸಿ communities which refers to indigenous tribes in India. Based on general knowledge, Adivasi communities are predominantly found in the eastern part of India, particularly in states like Jharkhand, Odisha and Chhattisgarh. That's why option A is the right answer. Okay. So next, ಮುಂದಿನ ಪ್ರಶ್ನೆ, which one of the following statements accurately reflects the concept of ಪ್ಯೂರಾಲಿಟಿ ಇನ್ ಸೋಷಿಯಲ್ ಸೈನ್ಸ್ ಕರಿಕ್ಯುಲಮ್? ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸಮಾಜ ವಿಜ್ಞಾನ ಪಠ್ಯಕ್ರಮದಲ್ಲಿನ ಬಹುಮುಖತೆಯ ಅರ್ಥ ಏನು ಅಂತ ಕೇಳಿರೋವಂಥದ್ದು. ಸೊ ಆಪ್ಷನ್ ನೋಡಿ, ಇಲ್ಲಿ ಎಕ್ಸ್ಕ್ಲೂಷನ್ ಆಫ್ ಸರ್ಟೇನ್ ಪರ್ಸ್ಪೆಕ್ಟಿವ್ಸ್ ಫ್ರಮ್ ಸೋಷಿಯಲ್ ಸೈನ್ಸ್. ಆಪ್ಷನ್ ಬಿ ಯೂಸ್ ಆಫ್ ಕಾಂಪ್ಲೆಕ್ಸ್ ಲ್ಯಾಂಗ್ವೇಜ್ ಇನ್ ಸೋಷಿಯಲ್ ಸೈನ್ಸ್ ಕರಿಕ್ಯುಲರ್ ಮೆಟೀರಿಯಲ್ಸ್. ಆಪ್ಷನ್ ಸಿ dominance of a single ideology. Option D inclusion of multiple perspectives and diverse viewpoints ಅಂತ ಇದೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿ ನಾವು ಕರೆಕ್ಟ್ ಆದ ಆನ್ಸರ್ ಅಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ವಿಭಿನ್ನ ದೃಷ್ಟಿಕೋನಗಳ ಒಳಗೊಳ್ಳುವಿಕೆ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ಪ್ಲೂರಾಲಿಟಿ ಇನ್ ಸೋಷಿಯಲ್ ಸೈನ್ಸ್ ಕರಿಕ್ಯುಲಮ್ ರೆಫರ್ಸ್ ಟು ದ ಇನ್ಕ್ಲೂಷನ್ ಆಫ್ ವೇರಿಯಸ್ ಪರ್ಸ್ಪೆಕ್ಟಿವ್ಸ್ ಆ್ಯಂಡ್ ಡೈವರ್ಸ್ ವ್ಯೂ ಪಾಯಿಂಟ್ಸ್ ರಾದರ್ ದ್ಯಾನ್ ಅ ಸಿಂಗಲ್ dominant ideology or exclusion of certain view. So inclusion of multiple perspectives and diverse viewpoints aligns with the concept of plurality. So hagagi option D is the right answer. Next ಮುಂದಿನ ಪ್ರಶ್ನೆ, ಸೊ ಕನ್ಸಿಡರ್ ದ ಸ್ಟೇಟ್ಮೆಂಟ್ಸ್ ಎ ಆ್ಯಂಡ್ ಬಿ, ಚೂಸ್ ದ ಕರೆಕ್ಟ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಸ್ಟೇಟ್ಮೆಂಟ್ಸ್ನ ಓದಿ ಹೇಳ್ತೀನಿ ನೋಡಿ, ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಸೊ ಮೊದಲನೇ ಒಂದು ಸ್ಟೇಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ, ದ ನ್ಯಾಚುರಲ್ ಸೈನ್ಸ್ ಆರ್ ಸುಪೀರಿಯರ್ ಟು ಸೋಷಿಯಲ್ ಸೈನ್ಸ್ ಆ್ಯಂಡ್ ಆರ್ ದ ಡೊಮೇನ್ ಆಫ್ ಬ್ರೈಟ್ ಸ್ಟೂಡೆಂಟ್ಸ್ ಅಂತ ಮೊದಲನೇ ಒಂದು ಹೇಳಿಕೆ ಇದೆ. ಸೊ ಅಂದರೆ ನೈಸರ್ಗಿಕ ವಿಜ್ಞಾನಗಳು ಶ್ರೇಷ್ಠ ಅನ್ನೋ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಎರಡನೇದು, ದ ಸೋಷಿಯಲ್ ಸೈನ್ಸ್ ಆರ್ ಎಸೆನ್ಷಿಯಲ್ ಟು ಪ್ರೊವೈಡ್ social, cultural and analytical skills required to adjust to an increasingly independent world ಅಂತ. ಅಂದರೆ ಸಾಮಾಜಿಕ ವಿಜ್ಞಾನಗಳು ಸಮಾಜಕ್ಕೆ ಅಗತ್ಯ ಅನ್ನೋ ಥರ. ಸೊ ಹಾಗಾಗಿ ಇಲ್ಲಿ ಈ ಎರಡೂ ಹೇಳಿಕೆಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗತ್ತೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಬಿ ನೋಡಿ, ಇಲ್ಲಿ ಆಪ್ಷನ್ ಬಿ ಎ ಈಸ್ ಫಾಲ್ಸ್ ಆ್ಯಂಡ್ ಬಿ ಇಸ್ ಟ್ರೂ. ಎ ರಾಂಗ್ ಆಗಿದೆ ಆ್ಯಂಡ್ ಬಿ ಕರೆಕ್ಟ್ ಆಗಿದೆ ಅನ್ನೋದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಇನ್ವಾಲ್ವಿಂಗ್ ಟೀಚರ್ಸ್ is considered important in the development of social science assessment framework to dash ಅಂತ ಕೊಟ್ಟಿದ್ದಾರೆ. ಅಂದರೆ ಸಮಾಜ ವಿಜ್ಞಾನ ಮೌಲ್ಯಮಾಪನ ಚೌಕಟ್ಟಿನಲ್ಲಿ ಶಿಕ್ಷಕರ ಪಾತ್ರ ಇಂಪಾರ್ಟೆಂಟ್ ಯಾಕೆ ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಇಂಟಿಗ್ರೇಟ್ ಕಂಟೆಂಪ್ರರಿ ಇವೆಂಟ್ಸ್ ಆ್ಯಂಡ್ ಪ್ರಿವಿಲೈಂಗ್ ಚೇಂಜಸ್ ಅಂತ. ಆಪ್ಷನ್ ಬಿ ಮೇಕ್ ಕರಿಕ್ಯುಲಮ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಓನ್ಲಿ ಸಬ್ಜೆಕ್ಟ್ ಸೆಂಟರ್ಡ್ ಆ್ಯಂಡ್ ಟು ಲಿಮಿಟ್ ಇಟ್ಸ್ ಸ್ಕೋಪ್. ಆಪ್ಷನ್ ಸಿ ಸೇವ್ ಟೈಮ್, ಲೇಬರ್ ಆ್ಯಂಡ್ ಮನಿ ಬೈ ಯೂಸಿಂಗ್ ಟೀಚರ್ಸ್ ಓನ್ಲಿ ಆಸ್ ಅ resource. Option D make necessary changes according to the level of teachers by using the experiences of teachers ಅಂತ ಇದೆ. ಸೊ ಇದನ್ನು ನಾವು ಏನು ಕೋಡ್ಗಳ ಮುಖಾಂತರ ಹೇಳಬೇಕಾಗುತ್ತೆ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅನ್ನೋದನ್ನ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಿಮ್ಮ ಪ್ರಕಾರ ಏನು ಅಂತ ನೀವು ಗೆಸ್ ಮಾಡಿದ್ದೀರಿ ಅಲ್ವಾ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಒಂದು ಆನ್ಸರ್ ಆಪ್ಷನ್ ಸಿ ಓನ್ಲಿ ಎ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಓನ್ಲಿ ಎ ಅಂದರೆ ಇಂಟಿಗ್ರೇಟ್ ಕಂಟೆಂಪ್ರರಿ ಇವೆಂಟ್ಸ್ ಆ್ಯಂಡ್ ಪ್ರಿವೇಲಿಂಗ್ ಚೇಂಜಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ,
Consider the following statements, assertion and reason in relation to the nature of social science and choose the correct options ಅಂತ ಕೊಟ್ಟಿದ್ದಾರೆ. ಅಂದರೆ ಸಮಾಜ ವಿಜ್ಞಾನದ ಸ್ವಭಾವದ ಕುರಿತು ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದನ್ನ ನಾವು ಯಾವುದು ರಾಂಗ್ ಯಾವುದು ಕರೆಕ್ಟ್ ಅಂತ ಹೇಳಬೇಕಾಗುತ್ತೆ. ಸೊ ಅಸರ್ಷನ್ ಏನು ಕೊಟ್ಟಿದ್ದಾರೆ ನೋಡಿ, ದ ಸೋಷಿಯಲ್ ಸೈನ್ಸ್ ಹ್ಯಾವ್ ಡೆವಲಪ್ಡ್ ದೇರ್ ಓನ್ ಡಿಸ್ಟಿಂಕ್ಟ್ ಮೆಥಡ್ಸ್ ಫಾರ್ ಡೀಲಿಂಗ್ ವಿತ್ ಫ್ಯಾಕ್ಟ್ಸ್ ಇನ್ ಆನ್ ಆಬ್ಜೆಕ್ಟಿವ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ವೇ ಅಂತ ಕೊಟ್ಟಿದ್ದಾರೆ. ಆಯಿತಾ. ಸೊ ಎರಡನೇದು ರೀಸನ್ ಏನು ಕೊಟ್ಟಿದ್ದಾರೆ, ಅನ್ಲೈಕ್ ದ ನ್ಯಾಚುರಲ್ ಸೈನ್ಸ್ ಇನ್ ಸೋಷಿಯಲ್ ಸೈನ್ಸ್ ಇಟ್ ಇಸ್ ಡಿಫಿಕಲ್ಟ್ ಟು insulate the observation and analysis of facts from the pressures of popular sentiment ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಒಂದು ಕೋಡ್ಗಳನ್ನ ಬಳಸ್ಕೊಂಡು ಯಾವುದು ರಾಂಗ್ ಯಾವುದು ರೈಟ್ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಸೊ ನಿಮ್ಮ ಪ್ರಕಾರ ಯಾವುದು ಕರೆಕ್ಟ್ ಯಾವುದು ರಾಂಗ್ ಅನ್ನೋದನ್ನ ನೀವು ಇವಾಗ ಅನಲೈಸ್ ಮಾಡಿದ್ದೀರಾ ಅಲ್ವಾ? ಎಸ್, ಆಪ್ಷನ್ ಸಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಈ ಎರಡೂ ಅಸರ್ಷನ್ ಆ್ಯಂಡ್ ರೀಸನ್ಸು ಕರೆಕ್ಟ್ ಆಗಿದೆ. ಸೊ ಇಲ್ಲಿ ರೀಸನ್ ಏನು ಕೊಟ್ಟಿದ್ದಾರೆ, ದಿಸ್ ರೀಸನ್ ಇಸ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಎಗೆ ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಕಾರಣವನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅನ್ನೋದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಮೇ ಬಿ ಯೂಸ್ಡ್ ಟು ಡಿನೋಟ್ ಡೆಮೋಕ್ರಸಿ ಅಂತ ಕೊಟ್ಟಿದ್ದಾರೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಸೂಚಿಸ್ತಕ್ಕಂತಹ ಅಂಶಗಳು ಯಾವುದು? ಆಪ್ಷನ್ 1, ಪೀಪಲ್ ಆರ್ ಈಕ್ವಲ್ ಆ್ಯಂಡ್ ಫ್ರೀ. ಆಪ್ಷನ್ ಬಿ, ಪೀಪಲ್ ಆರ್ ವೆಲ್ತಿ ಆ್ಯಂಡ್ ಪ್ರಾಸ್ಪರಸ್. ಆಪ್ಷನ್ ಸಿ, ಪೀಪಲ್ ರಿಸಾಲ್ವ್ ಕಾನ್ಫ್ಲಿಕ್ಟ್ಸ್ ಇನ್ ಅ ಬೆಟರ್ ವೇ ದ್ಯಾನ್ ಅದರ್ಸ್. ಆಪ್ಷನ್ ಡಿ, ಗವರ್ಮೆಂಟ್ ಇಸ್ ಮೋರ್ ಅಕೌಂಟೇಬಲ್ ಆ್ಯಂಡ್ ರೇಷನಲ್ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರನ್ನು ಕೋಡ್ಗಳ ಸಹಾಯದಿಂದ ಹೇಳಬೇಕಾಗತ್ತೆ. ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಒಂದು ನಿಮಿಷ ಹೇಳ್ತೀನಿ. ಎಸ್, ಆಪ್ಷನ್ ಬಂದು ಡಿ ಏನು ಕೊಟ್ಟಿದ್ದಾರೆ ನೋಡಿ, ಎ, ಬಿ ಆ್ಯಂಡ್ ಸಿ ಅಲ್ವಾ? ಎ, ಬಿ ಆ್ಯಂಡ್ ಸಿ ಈ ಮೂರು ಕೂಡ ಕರೆಕ್ಟ್ ಆಗಿದೆ ಅಂತ. ಸೊ ಅಬ್ರಹಾಂ ಲಿಂಕನ್ ಡಿಫೈನ್ಸ್ ಡೆಮೋಕ್ರಸಿ ಆಸ್ ದ ಗವರ್ಮೆಂಟ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಫಾರ್ ದ ಪೀಪಲ್. ಸೊ ದ ಟರ್ಮ್ ಡೆಮೋಕ್ರಸಿ ಇಸ್ ಡಿರೈವ್ಡ್ ಫ್ರಮ್ ಅ ಗ್ರೀಕ್ ಲ್ಯಾಂಗ್ವೇಜ್ ಆ್ಯಂಡ್ ಮೀನ್ಸ್ ರೂಲ್ ಬೈ ದ ಪೀಪಲ್. ಇಟ್ ಈಸ್ ಕ್ಲಿಯರ್ ಫ್ರಮ್ ದ ಡೆಫಿನೇಷನ್ ಆಫ್ ದ ಟರ್ಮ್ ಡೆಮೋಕ್ರಸಿ ದಟ್ ಡೆಮೋಕ್ರಸಿ ಇಸ್ ದ ರೂಲ್ ಆಫ್ ದ ಪೀಪಲ್ಸ್ representative ಅಂತ. ಸೊ ಪೀಪಲ್ ಆರ್ ಈಕ್ವಲ್ ಆ್ಯಂಡ್ ಫ್ರೀ, ಪೀಪಲ್ ಆರ್ ವೆಲ್ತಿ ಆ್ಯಂಡ್ ಪ್ರಾಸ್ಪರಸ್, ಪೀಪಲ್ ರಿಸಾಲ್ವ್ ಕಾನ್ಫ್ಲಿಕ್ಟ್ಸ್ ಇನ್ ಅ ಬೆಟರ್ ವೇ ದನ್ ಅದರ್ಸ್. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಲತಾ sells tea at 5 a.m. She then goes to fetch water from a far away well. After reaching home, she cooks food, washes clothes, cleans the house, sweeps and then goes off to purchase items for her tea shop. All this can be referred to as dash ಅಂತ ಕೇಳಿದ್ದಾರೆ. ಅಂದರೆ ಸಿಂಪಲ್ ಆಗಿ ಲತಾ ಮಾಡ್ತಕ್ಕಂತಹ ಕೆಲಸಗಳನ್ನು ಏನಂತ ಹೇಳಿ ಕರೀತಾರೆ ಅನ್ನೋದೇ ಕ್ವೆಶ್ಚನ್ನು. ಸೊ ಆಪ್ಷನ್ ನೋಡಿ, ಇಲ್ಲಿ ಹೌಸ್ ವರ್ಕ್, ಪೇಯ್ಡ್ ವರ್ಕ್, ಕೇರ್ ಗಿವಿಂಗ್, ಡಬಲ್ ಬರ್ಡನ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ನಿಮ್ಮ ಪ್ರಕಾರ ಗೆಸ್ ಮಾಡಿದ್ದೀರಾ ಅಲ್ವಾ? ಎಸ್, ಆಪ್ಷನ್ ಡಿ ನೋಡಿ, ಇಲ್ಲಿ ಡಬಲ್ ಬರ್ಡನ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಡಬಲ್ ಬರ್ಡನ್. ಆಯಿತಾ. ಸೊ ಯಾಕೆ ಡಬಲ್ ಬರ್ಡನ್ ಅಂದರೆ, ಲತಾ sells tea at 5 a.m. ಅವಳು 5 ಗಂಟೆಗೆ ಟೀಯನ್ನು ಸೆಲ್ ಮಾಡ್ತಾಳೆ. ಶಿ ದೆನ್ ಗೋಸ್ ಟು ಫೆಚ್ ವಾಟರ್ ಫ್ರಮ್ ಅ ಫಾರ್ ಅವೇ ವೆಲ್. ಆಯಿತಾ. ಆಫ್ಟರ್ ರೀಚಿಂಗ್ ಹೋಮ್ she cooks food, washes clothes, cleans the house, sweeps and then goes off to purchase items for her tea shop. All this can be referred to as a double burden. So double burden refers to working at paid jobs while also having responsibility for a significant a portion of unpaid care work. So option D, double burden ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ಕಾನ್ಸ್ಟಿಟ್ಯೂಷನ್ ಡಿಟರ್ಮೈನ್ಸ್ ದ ರಿಲೇಷನ್ಶಿಪ್ ಅಮಾಂಗ್ ಪೀಪಲ್ ಲಿವಿಂಗ್ ಇನ್ ಅ ಟೆರಿಟರಿ ಕಾಲ್ಡ್ ಸಿಟಿಸನ್ ಆ್ಯಂಡ್ ಆಲ್ಸೋ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಸಂವಿಧಾನ ನಿರ್ಧರಿಸ್ತಕ್ಕಂತಹ ಒಂದು ಸಂಬಂಧ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಆಪ್ಷನ್ ಎ, ರಿಲೇಷನ್ಶಿಪ್ ಅಮಾಂಗ್ ಪೀಪಲ್ ಆ್ಯಂಡ್ ಗವರ್ನಮೆಂಟ್. ಆಪ್ಷನ್ ಬಿ, ರಿಲೇಷನ್ಶಿಪ್ ಅಮಾಂಗ್ ನೇಬರಿಂಗ್ ಕಂಟ್ರೀಸ್ ಆ್ಯಂಡ್ ಗವರ್ನಮೆಂಟ್. ಆಪ್ಷನ್ ಸಿ, ರಿಲೇಷನ್ಶಿಪ್ ಅಮಾಂಗ್ ಪೀಪಲ್ ಆ್ಯಂಡ್ ಕಾರ್ಪೊರೇಟ್ಸ್. ಆಪ್ಷನ್ ಡಿ, ರಿಲೇಷನ್ಶಿಪ್ ಅಮಾಂಗ್ ನೇಬರಿಂಗ್ ಕಂಟ್ರೀಸ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ
ಆಪ್ಷನ್ ಎ ನೋಡಿ ಇಲ್ಲಿ ರಿಲೇಶನ್ಶಿಪ್ ಅಮಾಂಗ್ ಪೀಪಲ್ ಅಂಡ್ ಗವರ್ನಮೆಂಟ್, ನಾಗರಿಕರು ಮತ್ತು ಸರ್ಕಾರದ ನಡುವಿನ ಒಂದು ಸಂಬಂಧ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ದ ಕಾನ್ಸ್ಟಿಟ್ಯೂಷನ್ ಡಿಟರ್ಮೈನ್ಸ್ ದ ರಿಲೇಶನ್ಶಿಪ್ ಅಮಾಂಗ್ ಪೀಪಲ್ ಲಿವಿಂಗ್ ಇನ್ ಅ ಟೆರಿಟರಿ ಕಾಲ್ಡ್ ಸಿಟಿಸನ್ ಅಂಡ್ ಆಲ್ಸೋ ರಿಲೇಶನ್ಶಿಪ್ ಅಮಾಂಗ್ ಪೀಪಲ್ ಅಂಡ್ ಗವರ್ನಮೆಂಟ್. ಸೊ ಅ ಕಾನ್ಸ್ಟಿಟ್ಯೂಷನ್ ಇಸ್ ಅ ಕಂಟ್ರೀಸ್ ಸುಪ್ರೀಂ ಲಾ ಅಂಡ್ ಸೆಟ್ ಆಫ್ written rules that all citizens agree to. It establishes the relationship between the people and the government and among the citizens themselves. So ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ನ್ಯಾಷನಲ್ ಮೆಡಿಕಲ್ ಕಮಿಷನ್ಸ್ ಕೋಡ್ ಆಫ್ ಮೆಡಿಕಲ್ ಎಥಿಕ್ಸ್ ಸ್ಟೇಟ್ಸ್ ದ್ಯಾಟ್ ಎವ್ರಿ ಫಿಸಿಷಿಯನ್ ಶುಡ್ ಆಸ್ ಫಾರ್ ಆಸ್ ಪಾಸಿಬಲ್ ಪ್ರಿಸ್ಕ್ರೈಬ್ ಡ್ರಗ್ಸ್ ವಿಚ್ ಆರ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ವೈದ್ಯರು ಸಾಧ್ಯವಾದಷ್ಟು ಯಾವ ಔಷಧಗಳನ್ನು ಸೂಚಿಸಬೇಕು ಅಂತ. ಆಪ್ಷನ್ 1 ಜೆನೆರಿಕ್ ಮೆಡಿಸಿನ್ಸ್, ಆಪ್ಷನ್ ಬಿ ಏನ್ಷಿಯಂಟ್ ರೆಮಿಡೀಸ್, ಆಪ್ಷನ್ ಸಿ ಜೆನೆಟಿಕ್ ಮೆಡಿಸಿನ್ಸ್, ಆಪ್ಷನ್ ಡಿ ಗ್ಲೋಬಲ್ ಬ್ರ್ಯಾಂಡ್ಸ್ ಅಂತ ಇದೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಒಬ್ವಿಯಸ್ಲಿ ಆಪ್ಷನ್ ಎ ಜೆನೆರಿಕ್ ಮೆಡಿಸನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಅಕಾರ್ಡಿಂಗ್ ಟು ದ ನ್ಯಾಷನಲ್ ಮೆಡಿಕಲ್ ಕಮಿಷನ್ಸ್, ಇದನ್ನು ಶಾರ್ಟ್ ಆಗಿ NMC ಅಂತ ಹೇಳ್ತೀವಿ ಆಯಿತಾ, ನ್ಯಾಷನಲ್ ಮೆಡಿಕಲ್ ಕಮಿಷನ್ಸ್. ಸೊ ಕೋಡ್ ಆಫ್ ಮೆಡಿಕಲ್ ಎಥಿಕ್ಸ್ ಎವ್ರಿ ಫಿಸಿಷಿಯನ್ ಶುಡ್ ಪ್ರಿಸ್ಕ್ರೈಬ್ ಡ್ರಗ್ಸ್ ವಿತ್ generic names whenever possible. So the code also states that physicians should ensure that drugs are prescribed and used rationally. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅ ಲಾರ್ಜ್ ನಂಬರ್ ಆಫ್ ಪೀಪಲ್ ಇನ್ ರೂರಲ್ ಇಂಡಿಯಾ ಹೂ ಆರ್ ಲ್ಯಾಂಡ್ಲೆಸ್ although their main livelihood source is agriculture are called as dash. ಅಂದರೆ ಭೂಹೀನರಾಗಿ ಕೃಷಿಯೇ ಜೀವನೋಪಾಯವಾಗಿರುವವರನ್ನ, ಭೂಹೀನ ಅಂದರೆ ಭೂಮಿ ಇಲ್ಲದೆ ಇರೋವಂಥವ್ರು, ಜಾಗ ಇಲ್ಲದೆ ಇರೋವಂಥವ್ರು, ಆಮೇಲೆ ಕೃಷಿಯನ್ನೇ ನಂಬ್ಕೊಂಡಿರೋವ್ರಿಗೆ ಏನಂತ ಹೇಳಿ ಕರೀತಾರೆ. ಆಪ್ಷನ್ ಎ ಮಾರ್ಜಿನಲ್ ಫಾರ್ಮರ್ಸ್, ಆಪ್ಷನ್ ಬಿ ಮೈಗ್ರೆಂಟ್ ಲೇಬರ್ಸ್, ಆಪ್ಷನ್ ಸಿ ಅಗ್ರಿಕಲ್ಚರಲ್ ಲೇಬರ್ಸ್, ಆಪ್ಷನ್ ಡಿ ಸ್ಮಾಲ್ ಫಾರ್ಮರ್ಸ್ ಅಂತ ಇದೆ. ಸೊ ಇದನ್ನು ನಾವು ಇಲ್ಲಿ ಕೋಡ್ಸ್ನ ಬಳಸ್ಕೊಂಡು ಹೇಳಬೇಕು ಯಾರ್ಯಾರು ಏನೇನು ಕರೀತಾರೆ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಡಿ ನೋಡಿ, ಬಿ ಆ್ಯಂಡ್ ಸಿ ಓನ್ಲಿ ಅಂತ ಇದೆ. ಬಿ ಆ್ಯಂಡ್ ಸಿ ಓನ್ಲಿ, ಮೈಗ್ರೆಂಟ್ ಲೇಬರ್ಸ್ ಆ್ಯಂಡ್ ಅಗ್ರಿಕಲ್ಚರಲ್ ಲೇಬರ್ಸ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಅಂತ. ಸೊ ಅ ಲಾರ್ಜ್ ನಂಬರ್ ಆಫ್ ಪೀಪಲ್ ಇನ್ ರೂರಲ್ ಇಂಡಿಯಾ ಹೂ ಆರ್ ಲ್ಯಾಂಡ್ಲೆಸ್, ತುಂಬ ಜನಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ, ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಸ್ವಂತ ಭೂಮಿ ಅನ್ನೋದು ಇರೋದಿಲ್ಲ. ಆಲ್ದೋ ದೇರ್ ಮೇನ್ ಲೈವ್ಲಿಹುಡ್ ಸೋರ್ಸ್ ಇಸ್ ಅಗ್ರಿಕಲ್ಚರ್ ಆರ್ ಕಾಲ್ಡ್ ಆಸ್ ಮೈಗ್ರೆಂಟ್ ಆರ್ ಅಗ್ರಿಕಲ್ಚರಲ್ ಲೇಬರ್ಸ್ ಆರ್ ಮಜ್ದೂರ್ಸ್ ಅಂತ ಹೇಳ್ತಾರೆ. ಸೊ ದೇ ಮೇಕಪ್ ಅಬೌಟ್ 2/50 ಆಫ್ ದ ರೂರಲ್ ಪಾಪ್ಯುಲೇಷನ್ ಇನ್ ಇಂಡಿಯಾ. ಸೊ ಆಪ್ಷನ್ ಡಿ ಏನಿದೆ, ಬಿ ಆ್ಯಂಡ್ ಸಿ ಓನ್ಲಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ಸೊ ನೋಡೋದಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇನ್ನು ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.